ಸರ್, ಸೊ ಆಸ್ ಆಫ್ ನೌ ಇಲ್ಲಿ ಎಷ್ಟು ಪ್ಲಾಟ್ಗಳು ಅವೈಲೇಬಲ್ ಇದೆ ಸರ್, ಆ್ಯಂಡ್ ಎಷ್ಟು ಪ್ಲಾಟ್ ಸೈಜ್ ಆಗಿರಬೇಕು ತಗೊಳ್ಬೇಕು ಅಂತ ಹೇಳಿದ್ರೆ? UK ಪ್ರಾಪರ್ಟಿದು ಫೇಸ್ 1 ಪ್ಲಾಟ್ಸ್ ಆಲ್ರೆಡಿ ಸೋಲ್ಡ್. ಎಲ್ಲ ಎಲ್ಲ ಎವ್ರಿಬಡಿ, ಎವ್ರಿಥಿಂಗ್, ಆಲ್ ಪ್ಲಾಟ್ಸ್ ಆರ್ ಸೋಲ್ಡ್. ಈಗ ಯಾರು ವಿಶ್ ಮಾಡಿದ್ದಾರೆ ಅವ್ರ ಇಚ್ಛೆಗೆ ತಕ್ಕಂಗೆ ನಾವು ಡೆವಲಪ್ ಮಾಡಿ ಕೊಡ್ತೀವಿ. ವಿ ಆರ್ ಆಲ್ ಕನ್ಸ್ಟ್ರಕ್ಟಿಂಗ್ ಆಲ್ಸೋ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಫೇಸ್ 2 ಬರ್ತಿದೆ ಇದಾದ್ಮೇಲೆ ಅಂತ ಹೇಳಿದ್ರು. ಅದರಲ್ಲಿ ಒಂದು 2 to 3 ಏನೋ ಬ್ಯಾಲೆನ್ಸ್ ಇದಾವೆ. ಇಟ್ ಈಸ್ ಅಂಡರ್ ಪ್ರೊಸೆಸ್ ಆಲ್ಸೋ. ಇಟ್ ಈಸ್ ಆಲ್ಸೋ ಫುಲ್. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಸರ್, ಇವಾಗ ನೀವು ಆಲ್ರೆಡಿ ಹೇಳಿದಿರಾ ಇದು ಆಲ್ರೆಡಿ ಫಿಲ್ ಆಗೋಗಿದೆ ಫೇಸ್ 1 ಫೇಸ್ 2 ಅಂತ ಹೇಳಿ. ಸೊ ಜನ ತಗೋಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾ ಇರ್ತಾರೆ. ಸೊ ಯಾವ್ದು ನಿಮ್ದು ಹೊಸ್ತಿದೆ ಸರ್? ವಿ ಹ್ಯಾವ್ ಗಾಟ್ ಅದರ್ ಸೈಟ್ಸ್ ಆಲ್ಸೋ. ಅಲ್ಲಿ ಪ್ಲಾಟ್ಸ್ ಇದಾವೆ. JK ಪಾರ್ಕ್ ಅಂತ ಹೇಳಿ ಅಪೋಸಿಟ್ ಪೂಜಾ ಡಾಬಾ ಅಂತ ಆಗ್ತದೆ. ಅಲ್ಲಿ ಅಪೋಸಿಟ್ ಪೂಜಾ ಡಾಬಾದ ಎದುರುಗಡೆ ಪ್ಲಾಟ್ಸ್ ಕೂಡ ಇದೆ. ನಮ್ಮ 40, 60, 30, 50 ಆಮೇಲೆ 40, 50 ಹಿಂಗೆ ಡಿಪೆಂಡ್ಸ್ ಅಪಾನ್ ಸೈಜಸ್. ಆ ಪ್ರಕಾರ ದೇ ಕ್ಯಾನ್ ಬೈ ಆ್ಯಂಡ್ ಎಕ್ಸಿಕ್ಯೂಟ್ ದಿ ಥಿಂಗ್ಸ್ ಆಲ್ಸೋ. ಸರ್, ಮೇಂಟೆನೆನ್ಸ್ ಅಂತ ಬಂದಾಗ ಎಲ್ಲೋ ಇರ್ತಾರೆ, ಧಾರವಾಡ ಸಿಟಿನಾಗ ಇರ್ತಾರೆ, ಇನ್ನೆಲ್ಲೋ ಇರ್ತಾರೆ. ಇಲ್ಲಿ ಬಂದು ಅವ್ರು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಿರೋದಿಲ್ಲ. ಸೊ ಮೇಂಟೆನೆನ್ಸ್ ಪರ್ಪಸ್ ಅಂತ ಬಂದಾಗ ಹೇಗೆ ನೋಡ್ತೀರಿ ಸರ್? ಅವರು ಇಲ್ಲೇನು ಪ್ಲಾಟ್ ಪರ್ಚೇಸ್ ಮಾಡಿರ್ತಾರಲ್ಲ ಅವ್ರದ್ದು ದೇ ವಿಲ್ ಕ್ರಿಯೇಟ್ ದೇರ್ ಓನ್ ಅಸೋಸಿಯೇಷನ್. ನಾವು ನಮ್ಮ ಕಂಪ್ಲೀಟ್ ಎಲ್ಲ ವರ್ಕ್ ಎಲ್ಲ ಕಂಪ್ಲೀಷನ್ ಆದಮೇಲೆ ವಿಲ್ ಹ್ಯಾಂಡ್ ಓವರ್ ದೆಮ್ ಆ್ಯಂಡ್ ದೇ ವಿಲ್ ದೇ ಹ್ಯಾವ್ ದೇ ಓನ್ ಅಸೋಸಿಯೇಷನ್. ಅಕಾರ್ಡಿಂಗ್ ದಟ್ ದೇ ವಿಲ್ ಕಂಟಿನ್ಯೂ ದಿ ಥಿಂಗ್ಸ್ ಆಲ್ಸೋ. ಸೊ ನೆಕ್ಸ್ಟು ಸರ್, ಈಗ ವಾಟರ್ ಫೆಸಿಲಿಟೀಸು, ಎಲೆಕ್ಟ್ರಿಸಿಟಿ ಇರಬಹುದು, ಇಲ್ಲಿಗೆ ಫಾರ್ಮ್ ಲ್ಯಾಂಡ್ ವರ್ಗು ತರೋದು ಒಂದು ಮೇಜರ್ ಟಾಸ್ಕ್ ಇವಾಗ ಅಲ್ವಾ ಸರ್? ವಾಟರ್ ಸಪ್ಲೈ ಇದೆ, ಇಂಡಿವಿಜುವಲ್ ಬೋರ್ವೆಲ್ ಕನೆಕ್ಷನ್ ಇದೆ. ಅಂದರೆ ಬೋರ್ವೆಲ್ ಇಂಡಿವಿಜುವಲ್ ಟ್ಯಾಪ್ ಇದೆ. ನಾವು HDP ಪ್ಯಾಕ್ ಇದ್ದೀವಿ. ಅಲ್ಲಿಂದ ಅವ್ರಿಗೆ MDP ಪೈಪ್ನಿಂದ ಇಂಟರ್ನಲ್ ಕನೆಕ್ಷನ್ ಅವರು ಮಾಡಿಕೊಡ್ತಾರೆ. ಏನು ತೊಂದರೆ. ಸೊ ಇವಾಗ ಸರ್, ನಾನೊಂದೆರಡು ಮಾಡೆಲ್ ಫ್ಲಾಟ್ಗಳನ್ನ, ಅಂದರೆ ಮಾಡೆಲ್ ಫ್ಲಾಟ್ ಅಂತಲ್ಲ, ಬಟ್ ನೀವು ಏನೋ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರಿ, ಮಾಡಿದಿರಿ ಕೂಡ. ಓಕೆ, ಸೊ ಇವಾಗ ಯಾರಾದರೂ ಬಂದವ್ರು ಸರ್, ಇಷ್ಟು ಪ್ಲಾಟ್ ಡೈಮೆನ್ಷನ್ ಅಲ್ಲಿ ನಾನು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ಬೇಕು, ಅದರ ಐಡಿಯಾ ನೀವೇ ಕೊಡ್ತೀರಾ ಅಥವಾ ನೀವೇ ಸಪೋರ್ಟ್ ಮಾಡ್ತೀರಾ ನಮಗೆ, ಅಂದರೆ ಹೇಗೆ, ಅಥವಾ ಅವರೇ ಮಾಡ್ಕೋಬೋದಾ ಅಂದರೆ ಹೇಗೆ? ಡಿಪೆಂಡ್ಸ್ ಅಪಾನ್ ಅವ್ರದ್ದು. ಆ್ಯಕ್ಚುಲಿ ಏನಾಗಿದೆ, ಫಾರ್ಮ್ ಲ್ಯಾಂಡ್ ಅಂದರೆ ದೇ ಶುಡ್ ಕಮ್ ಒನ್ಸ್ ಎನ್ ಮಂತ್ ಅಕಾರ್ಡಿಂಗ್ ದರ್ ವಿಶ್ ಇರ್ತದೆ. ಇಲ್ಲಿ ಕೆಲವ್ರು ಮನೆ ಫುಲ್ ಕಟ್ಕೊಳ್ಳೋಕೆ ಇಚ್ಛೆ. ಆ್ಯಕ್ಚುಲಿ ಅಕಾರ್ಡಿಂಗ್ ಟು ಲಾಸ್ 10% ಆಫ್ ದಿ ಏರಿಯಾ ವಿ ಕ್ಯಾನ್ ಎಕ್ಸಿಕ್ಯೂಟ್ ಅಷ್ಟೇ. ಅದು ಇದು ಇದೆ. ಆ ಪ್ರಕಾರ ಅವ್ರು ಮಾಡಿದ್ದಾರೆ. 25/30 ಈಗ ಇಬ್ಬರು ಕಟ್ಕೊಂಡಿದ್ದಾರೆ, ಬೋತ್ ಆರ್ ಬ್ರದರ್ಸ್. ವಿ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಆ್ಯಂಡ್ ಗಿವನ್ ದೆಮ್. ಸೊ ಹೊಸ ಕಾನ್ಸೆಪ್ಟ್ ತಂದಿದ್ದೀರಿ, ಹೊಸ ಹೆಸರಲ್ಲೇ ಒಂದ್ಸತಿ ಕ್ಯಾಚಿ ಇದೆ ಆ್ಯಕ್ಚುಲಿ. ಸೊ ಹಾಗಾಗಿನೇ ನಿಮ್ಮ ಪ್ರಾಜೆಕ್ಟ್ಸ್ಗಳು ತುಂಬ ಚೆನ್ನಾಗಿ ಆಗ್ತಿದೆ ಅಂತ ಕೇಳ್ಪಟ್ಟೆ ಸರ್. ಆ್ಯಂಡ್ ಮರಗಳು ಅಂತ ಬಂದಾಗ ನನಗೆ ಇಲ್ಲಿಯ ಮಣ್ಣಿನ ಒಂದು ಇದು ಗೊತ್ತಿಲ್ಲ. ಬಿಕಾಸ್ ಯಾವ್ದು ಬೇಕಾದರೂ ಗಿಡ ಹಾಕೋಬಹುದು, ಯಾವ್ದು ಬೇಕಾದರೂ ಮರ ಹಾಕಬಹುದು. ಹೌದು, ಹಾಕ್ಬೋದು. ಮರಗಳನ್ನು ಬೆಳೆಸ್ಬೋದು. ಪ್ಲಾಂಟೇಶನ್ ಎಲ್ಲ ನಾವೇ ಮಾಡಿಕೊಟ್ಟಿದ್ದು. ಪಾಮ್ ಟ್ರೀಸ್ ಬೋತ್ ರೋಡ್ ಸೈಡು ಪಾಮ್ ಟ್ರೀಸ್ ಎಲ್ಲ ಮಾಡ್ಕೊಂಡು ಇಂಡಿವಿಜುವಲ್ ಪಾರ್ಟ್ಸಲ್ಲಿ ಕೂಡ ಅಕಾರ್ಡಿಂಗ್ ದೇರ್ ವಿಶ್ ನಾವು ಟ್ರೀಸ್ ಪ್ಲಾಂಟೇಶನ್ ಮಾಡಿ ಅವ್ರಿಗೆ ಕೊಡ್ತೇವೆ. ಈಗ ಹೊಸ ಕಾನ್ಸೆಪ್ಟ್ ನಾನು ಮತ್ತೊಮ್ಮೆ ಕೇಳಿರೋದು ಸರ್, ಆ್ಯಕ್ಚುಲಿ ಈ ಇನ್ಕಮ್ ಕೂಡ ಜನರೇಟ್ ಮಾಡಿ ಕೊಡ್ತಾರೆ ವಿತ್ ಫಾರ್ಮಿಂಗ್ ಎಲ್ಲ ಮಾಡಿ, ಸಸ್ಟೈನಬಲ್ ಫಾರ್ಮಿಂಗ್ ಮಾಡ್ತಾರೆ ಅನ್ನುವಂಥ ಅದೇನೋ ಫ್ಯೂಚರ್ ಕಾನ್ಸೆಪ್ಟ್ ಇದೆಯಾ ಸರ್? ಅದು ಸದ್ಯ ಯಾವುದು ಅಭಿಪ್ರಾಯ ಇಲ್ಲ. ಅದು ಧಾರವಾಡನ ದ ವೆರಿ ಬಿಗ್ ಡೆವಲಪರ್ಸ್ ಅಂಡ್ ಪ್ರಾಪರ್ಟೀಸ್ UK ಪ್ರಾಪರ್ಟೀಸ್ ಅವರ ಪ್ರಾಜೆಕ್ಟ್ಸ್ಗಳನ್ನು ನೋಡಿದ್ರಲ್ಲ. ಹಾಗಾದರೆ ಯಾವುದೇ ರೀತಿಯಾದಂತಹ ಡೌಟ್ ಇಲ್ದಲೇ ಇವರ ಆಯ್ಕೆಗಳನ್ನು ನಿಮ್ಮ ಆಯ್ಕೆಯಾಗಿ ಮಾಡ್ಕೊಳ್ಬಹುದು. ಹಾಗಾದರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಈಗಲೇ ಕರೆ ಮಾಡಿ ನಿಮ್ಮ ಇಷ್ಟವಾದ ಪ್ಲಾಟ್ಗಳನ್ನು, ಇಷ್ಟವಾದ ಫಾರ್ಮ್ ಲ್ಯಾಂಡ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ.